ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. 36ನೇ ಸೈಜ್ ಎದೆ ಸುತ್ತಳತೆ ಇರೋ ಬ್ಲೌಸ್ದು ಫ್ರಂಟ್ ಕ್ರಾಸ್ ಬೆಲ್ಟ್ ಹಾಗೆ ಕುಪ್ಪಟ್ಟಿ ಕಾಚಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡ್ಕೊಳ್ಳಿ. ಇವಾಗ ಅದರದ್ದು ಕಂಟಿನ್ಯೂಷನ್ ಪಾರ್ಟು ಬ್ಯಾಕ್ ಸ್ಲೀವ್ಸ್ ಮತ್ತು ಫಿಟ್ಟಿಂಗ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬ್ಯಾಕ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಮೇನ್ ಫ್ಯಾಬ್ರಿಕ್ ಫ್ರಂಟ್ ಸೈಡಿಂದಾನೇ ಅದನ್ನು ಇಟ್ಟು ಪಿನ್ಗಳನ್ನ ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ರೆಡಿಮೇಡ್ ಪೈಪಿಂಗ್ ಕಟ್ತೀನಿ ಕತ್ತಿಗೆ, ಅದರಿಂದ ಈ ರೀತಿ ಕತ್ತನ್ನು ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೊಂಬಿಡಬೇಕು. ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಮಾತ್ರನೇ ಶೇಪ್ ಕೊಟ್ಟು ಕಟ್ ಮಾಡಿಕೊಂಡು ಈ ರೀತಿ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರನೇ ನೀವು ಕಟ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ನ. ಇಲ್ಲ ಅಂದರೆ ಜಾರಾಡುತ್ತೆ ಮತ್ತು ವೇರಿಯೇಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಇದು ರೌಂಡ್ ಶೇಪ್ ಆಗಿರೋದ್ರಿಂದ ಈ ರೀತಿ ನ್ಯಾಚ್ಗಳನ್ನ ಹೊಡ್ಕೊಬೇಕು. ಈ ನ್ಯಾಚ್ ಹೊಡೆಯೋದ್ರಿಂದ ನೀಟಾಗಿ ಶೇಪ್ ಬರುತ್ತೆ, ನೀಟಾಗಿ ಟರ್ನ್ ಆಗುತ್ತೆ ಅಂತ. ಇವಾಗ ಎಲ್ಲ ಲೈನಿಂಗ್ ಬಟ್ಟೆನೂ ಒಳಗಡೆಗೆ ಕಂಪ್ಲೀಟಾಗಿ ತಿರುಗಿಸ್ಕೊಂಡು ನಾವು ಎಲ್ಲಿ ಸ್ಟಿಚ್ ಹಾಕಿದ್ವಿ ಅಲ್ಲ ಕರೆಕ್ಟಾಗಿ ನೀಟಾಗಿ ಅದು ಕುತ್ಕೊಳ್ಳೋ ರೀತಿ ನಾವು ಅದನ್ನು ಸೆಟ್ ಮಾಡ್ಕೊಬೇಕು. ಅದು ಸೆಟ್ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ ಹಾಕೊಂಡ್ಬಿಡೋಣ. ನನಗಂತೂ ಒಂದು ವಾರದಿಂದ ಕೋಲ್ಡ್ ಆಗಿಬಿಟ್ಟಿದೆ, ಸೊ ವಾಯ್ಸ್ ಅಂತೂ ಫುಲ್ಲು ಕಟ್ಕೊಂಡಂಗೆ ಕೇಳಿಸ್ತಿದೆ ಅಂತ ಅಂದ್ಕೊತೀನಿ. ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ ಇಲ್ಲ ಅಂದರೆ ಬೈಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಆ ಸ್ಟಿಚ್ ಆದಮೇಲೆ ಫುಲ್ ಕಂಪ್ಲೀಟ್ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬಿಡ್ತೀನಿ. ನಾನು ಕೆಳಗಡೆ ಒಂದು ಮೇನ್ ಫ್ಯಾಬ್ರಿಕ್ 1.5 ಇಂಚ್ ಗ್ಯಾಪ್ ಬಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಇವಾಗ ಕಟ್ ಮಾಡ್ಕೊಳಕ್ಕೆ ಹೋಗಲ್ಲ. ನಾನು ಅದನ್ನು ಬಿಟ್ಟು ಇನ್ನು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ. ಇವಾಗ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಶೋಲ್ಡರ್ ಹತ್ರ ನೀಟಾಗಿ ಒಂದ್ರ ಮೇಲೆ ಒಂದನ್ನು ಸೆಟ್ ಮಾಡ್ಕೊಂಡು ಇಟ್ಕೊಬೇಕು. ಇದು ಇಟ್ಕೊಂಡಿದ್ದಾದಮೇಲೆ ಈ ಕತ್ತು ಕಡೆಯಿಂದ ಶೋಲ್ಡರ್ ಕಡೆಗೆ ಒಂದು ಅರ್ಧ ಇಂಚು ನಾನು ಕಟ್ ಮಾಡಿ ತೊಗೊತೀನಿ. ಕತ್ತತ್ರ ಅರ್ಧ ಇಂಚು ಹೋಗ್ತಾ ಹೋಗ್ತಾ ಶೋಲ್ಡರ್ ಏನಿದೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಜಾಯಿಂಟ್ ಆಗಿಬಿಡಬೇಕು. ಇದನ್ನು ಏನಕ್ಕೆ ಮಾಡಬೇಕು ಅಂತ ಅಂದರೆ ಇದು ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ನಾನು ಇದೇ ಥರ ಫ್ರಂಟ್ಗೂ ಸಹ ಕಟ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಕೆಳಗಡೆ ನೋಡಿ 1.5 ಇಂಚಷ್ಟು ಮೇನ್ ಫ್ಯಾಬ್ರಿಕ್ನ ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನೇ ನಾನು ಫೋಲ್ಡ್ ಮಾಡ್ಕೊತೀನಿ. ನಾನು ಇಲ್ಲಿ ಎಕ್ಸ್ಟ್ರಾ 2 ಪಟ್ಟಿ ಏನು ಕಟ್ ಮಾಡಿ ಟರ್ನ್ ಮಾಡ್ಕೊಳ್ಳಲ್ಲ ಸೊಂಟನ. ಅದೇನು ನಾನು ಮೇನ್ ಫ್ಯಾಬ್ರಿಕ್ ಬಿಟ್ಕೊಂಡಿದ್ದೆ ಅದನ್ನೇ ಸಹ ಫೋಲ್ಡ್ ಮಾಡ್ಕೊಂಬಿಡ್ತೀನಿ. ಈ ರೀತಿನೂ ಮಾಡ್ಕೊಬೋದು, ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಬಟ್ಟೆ ಜಾಸ್ತಿ ಇದ್ದಾಗ ಇದೇ ರೀತಿ ಮಾಡ್ಕೊಳ್ಳಿ. ಅದೇನಾಗುತ್ತೆ ಗೊತ್ತಾ, ಡೇ ಬೈ ಡೇ ಏನಾದರೂ ಅವ್ರು ಉದ್ದ ಆದಾಗ ನಾವು ಬಟ್ಟೆನ ಇಲ್ಲೇನೋ ಫ್ರಂಟ್ ಹತ್ರ ಡಾಟ್ ಹಿಡ್ದಿರ್ತೀವಿ, 4ನೇ ಡಾಟು ಬಿಚ್ಕೊಂಡ್ರೆ ಫ್ರಂಟ್ ಉದ್ದ ಆಗುತ್ತೆ. ಬ್ಯಾಕ್ ಉದ್ದ ಮಾಡ್ಕೊಳ್ಳೋಣ ಅಂತ ಅನ್ನೋದಕ್ಕೆ ನಮ್ಮ ಹತ್ರ ಬಟ್ಟೆ ಇರಲ್ಲ. ಸೊ ಅಂಥ ಚಾನ್ಸ್ಗಳಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಏನಾಗುತ್ತೆ, ಆವಾಗ ಬಟ್ಟೆ ಸಿಗುತ್ತೆ ನಮಗೆ. ಫ್ರಂಟಿಗೆ ತಕ್ಕಂಗೆ ಬ್ಯಾಕನ್ನು ಸಹ ಉದ್ದ ಮಾಡ್ಕೊಬೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ನೀವು ಮದುವೆ ಟೈಮಲ್ಲಿ ಹೊಲಿಸಿರೋ ಎಷ್ಟೋ ಬಟ್ಟೆಗಳು ನಿಮ್ಗೆ ಇವಾಗ ಹಾಕ್ಕೊಳಕ್ಕಾಗಲ್ಲ, ಬಿಕಾಸ್ ಈ ರೀಸನ್ನಿಂದ. ನೆಕ್ಸ್ಟು ಸ್ಲೀವ್ಸ್ಗೆ ನಾವು 1 ಇಂಚಷ್ಟು ನನಗೆ ಶಾರ್ಟೇಜ್ ಬಂದಿತ್ತು ಮೇನ್ ಫ್ಯಾಬ್ರಿಕ್ಕು. ಇವಾಗ ಅದನ್ನು ಪ್ಯಾಚ್ ಹಾಕ್ಕೊತಾ ಇದ್ದೀನಿ. ನಾನು ಹೇಳಿದ್ದೆ ನಿಮಗೆ ಕಟಿಂಗ್ ಮಾಡಬೇಕಾದ್ರೆ 1 ಇಂಚಷ್ಟು ಏನಾದರೂ ಶಾರ್ಟೇಜ್ ಬಂದರೆ ಅದನ್ನು ಫ್ರಂಟ್ ಕಡೆ ಬರೋ ರೀತಿ ಬಿಟ್ಕೊಳ್ಳಿ ಸಾಕು. ಅದೇ 1 ಇಂಚ್ಗಿಂತ ಜಾಸ್ತಿ ಬಂದಾಗ ಡಿವೈಡ್ ಮಾಡಿಕೊಂಡು ಫ್ರಂಟು ಬ್ಯಾಕ್ ಕಡೆಗೆ ಬಿಟ್ಕೋಬೇಕು ಅಂತ. ನನಗೆ ಇಲ್ಲಿ 1 ಇಂಚ್ ಅಷ್ಟೇ ಬಂದಿದ್ದರಿಂದ ನಾನು ಫ್ರಂಟ್ ಕಡೆಗೆ ಬಿಟ್ಕೊಂಡಿದ್ದೀನಿ. ಸ್ಲೀವ್ಸ್ ಅಂಚಲ್ಲಿ ಬಾರ್ಡರ್ ಬಂದಿರೋದ್ರಿಂದ ನಾನು ಈ ಥರ ನ್ಯಾಚ್ ಹೊಡ್ಕೊತಾ ಇದ್ದೀನಿ. ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡೋದ್ರಿಂದ ಸುಕ್ಕಾಗೋದಾಗಿರಲಿ ಅಥವಾ ರಿಂಕಲ್ಸ್ ಬರೋದು ಇದೆಲ್ಲ ಅವಾಯ್ಡ್ ಆಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಬಾರ್ಡರ್ ಇರೋವಂಥ ಸ್ಲೀವ್ಸ್ಗಳಿಗೆ ಈ ರೀತಿ ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ಕಂಪ್ಲೀಟ್ ಫ್ಯಾಬ್ರಿಕ್ಗೆ ನಾನು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊತಿದ್ದೀನಿ. ಬಿಗಿನರ್ಸ್ಗಳು ಈ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಗುಂಪಿನ ಸೆಕ್ಯೂರ್ ಮಾಡಿಕೊಂಡು ಅಟ್ಯಾಚ್ ಮಾಡಿ, ಇಲ್ಲ ಜರುಗಾಡೋ ಚಾನ್ಸಸ್ ಇರುತ್ತೆ. ನಾನು ಅದೇ ರೀತಿ ಇನ್ನೂ ಒಂದು ಸ್ಲೀವ್ಸ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಫ್ರಂಟು ಬ್ಯಾಕು 2 ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನನ್ನ ಲೆಫ್ಟ್ ಸೈಡಲ್ಲಿ ಬ್ಯಾಕ್ ಇದೆ, ನನ್ನ ರೈಟ್ ಸೈಡಲ್ಲಿ ಫ್ರಂಟ್ ಪಾರ್ಟ್ ಇದೆ. ಸೊ ನಾನಿಲ್ಲಿ ಮ್ಯಾಚ್ ಹೊಡ್ಕೊಂಡಿದ್ದೀನಿ ಅಲ್ಲ,
ಅದು ಫ್ರಂಟ್ ಅಂತ ನಾನು ಆಚೊಡ್ಕೊಂಡಿರೋದು. ಸೊ ಅದಕ್ಕೆ ಸೆಟ್ ಆಗೋ ರೀತಿಯಲ್ಲಿ ಒಂದು ಸ್ಲೀವ್ಸ್ನ ತಗೊಂಡು ಈಗ ಸೆಂಟರಿಂದ ಸ್ವಲ್ಪನೇ ಈ ರೀತಿ ಇಟ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ನೋಡಿ ನನಗೆ 1.25 ಇಂಚು ಎಕ್ಸ್ಟ್ರಾ ಬಂದಿದೆ. ಅದನ್ನು ಬಿಟ್ಟು ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಈ ರೀತಿ ಸ್ವಲ್ಪನೇ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಬರಬೇಕು. ಇಲ್ಲ ಅಂದರೆ ಸ್ಲೀವ್ಸು ಮತ್ತು ಬಾಡಿ ಪಾರ್ಟು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ಲೀವ್ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಏನಾದರೂ ಬಂದಿದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನನಗಿಲ್ಲೊಂದು 1/4 ಇಂಚ್ ಬಂದಿದೆ, ಅದನ್ನು ನಾನು ಇವಾಗ ಕಟ್ ಮಾಡಿ ತೆಗೆದುಬಿಡ್ತೀನಿ. ನೆಕ್ಸ್ಟ್ ಇವಾಗ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ತೋಳ ಅಗಲ ಬಂದು ಒಂದು 5.5 ಮತ್ತು ನಾನಿಲ್ಲಿ 2 ಇಂಚಿಗೆ ಅವ್ರಿಗೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿದ್ದೆ. ಸೊ ಕಾರ್ನರಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾನು ಫಿಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ ಕರೆಕ್ಟಾಗಿ ಬರುತ್ತೆ. ಕೆಲವೊಂದ್ಸಲಿ ಒಬ್ಬೊಬ್ರದ್ದು ವೇರಿಯೇಷನ್ ಆಗುತ್ತೆ. ಹಾಗಿದ್ದಾಗ ನಾವು ಅಳತೆ ಬ್ಲೌಸ್ ಏನಿರುತ್ತೆ ಅದನ್ನೇ ತೊಗೊಂಡು ಮೆಜರ್ಮೆಂಟ್ ಇಟ್ಕೊಂಡು ಆ ನಂತರ ಫಿಟ್ಟಿಂಗ್ನ ಮಾಡಬೇಕು. ಇಲ್ಲಿ ನಾನು ಬೆನ್ನ ಹತ್ರ ಡಾಟ್ ಹಿಡ್ದಿರಲಿಲ್ಲ. ಆ ಡಾಟ್ನ ಹಿಡಿಯೋದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ, 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಆ ಅರ್ಧನ ತಿರ್ಗಾ ಫೋಲ್ಡ್ ಮಾಡಿಕೊಂಡು ಇನ್ನೂ ಒಂದು ಮಾರ್ಕ್ ಮಾಡಿಕೊಂಡು ಅಂದರೆ ಕಾಲು ಭಾಗಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ಬಂದು ಕರೆಕ್ಟಾಗಿ ಶೋಲ್ಡರ್ ಕೆಳಗಡೆ ಬರುತ್ತೆ. ಇಲ್ಲಿ ಒಂದು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಂಡು ಒಂದು 4 ಇಂಚ್ ಕೆಳಗಡೆಗೆ ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾವು ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಸೊಂಟದ ಸುತ್ತಳತೆ ಏನಿದೆ ಅದರಲ್ಲಿ ಒಂದು 4ನೇ ಭಾಗ ತೊಗೊಂಡು ಅದಕ್ಕೆ 1 ಇಂಚು ಡಾಟ್ ಹಿಡಿಯೋಕ್ಕೆ ಅಂತ ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ಅರ್ಧ ಇಂಚ್ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ. ಅದಾದಮೇಲೆ 2 ಇಂಚ್ ಲೂಸ್ಗೆ ಅಂತ ನಾನು ತೊಗೊಂಡಿದ್ದೆ. ಅದು ನಿಮ್ಮ ಇಷ್ಟ, 2 ಆದರೂ ತೊಗೋಬೋದು, ಇಲ್ಲ 1.5 ಆದರೂ ತೊಗೊಬೋದು. ಇವಾಗ ಡಾಟ್ ಹಿಡ್ದಾದ್ಮೇಲೆ ಅವ್ರದ್ದು ಅಳತೆ ಬ್ಲೌಸ್ ಏನಿದೆ ಅದನ್ನು ತಗೊಂಡು ಫುಲ್ ಹುಕ್ ಪಟ್ಟಿ ಕಡೆಯಿಂದ ನಾವು ಕಂಪ್ಲೀಟಾಗಿ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಮೆಜರ್ಮೆಂಟ್ ಮಾಡಿ ನೋಡ್ಕೊಬೇಕು. ಎಕ್ಸ್ಟ್ರಾ ಏನಾದರೂ ಬಂದರೆ ನಾವು ಒಂದು ಡಾಟ್ ಕಡೆನಾದರೂ ಹೆಚ್ಚಿಸ್ಕೊಬೋದು, ಇಲ್ಲ ಅಂದರೆ ನಾವು ಏನು 2 ಇಂಚ್ ಲೂಸ್ ಅಂತ ಬಿಟ್ಕೊಂಡಿದ್ವಲ್ಲ ಆ ಕಡೆನಾದರೂ ಹಾಕ್ಕೊಬೋದು. ನನಗಿಲ್ಲಿ ನೀವು ನೋಡ್ತಾ ಇದ್ದೀರಾ 2 ಇಂಚ್ ಎಕ್ಸ್ಟ್ರಾ ಬಂದಿದೆ. ಅದನ್ನು ನಾನು ಇಲ್ಲೇನು ಲೂಸ್ ಅಂತ ಹಾಕ್ಕೊಂಡಿದ್ದೆ ಅಲ್ಲ ಅಲ್ಲಿಗೆ ನಾನು ಅದನ್ನು ಸೇರಿಸ್ಕೊಂಡು ಸ್ಟಿಚ್ ಹಾಕ್ಕೊತೀನಿ. ಇದಾದಮೇಲೆ ಎಕ್ಸ್ಟ್ರಾ ಏನೇನು ನಮಗೆ ಲೂಸ್ ಬಿಟ್ಕೊಂಡಿದ್ವಿ ಅಲ್ಲ ಅದಕ್ಕೆಲ್ಲ ಒಂದು 3 ಸ್ಟಿಚ್ ಅಥವಾ 4 ಸ್ಟಿಚ್ ಬರೋ ಥರ ನಾನು ಪಕ್ಕದಲ್ಲಿ ಅರ್ಧ ಇಂಚ್ ಮಾರ್ಜಿನ್ನ ಬಿಟ್ಟು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇವರು ಸ್ಪೆಸಿಫೈ ಆಗಿ ಬಟ್ಟೆ ಜಾಸ್ತಿ ಬಿಟ್ಟಿರಿ ಒಳಗಡೆ ಅಂತ ಹೇಳಿದ್ದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ 1.5 ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಇದು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಟ್ಟಿರೋದ್ರಿಂದ ನಾನು ಸೈಡಲ್ಲಿ ಜಸ್ಟ್ ಓವರ್ಲಾಕ್ ಮಾಡಿ ಬಿಟ್ಬಿಟ್ರೆ ಅವ್ರು ವೇರ್ ಮಾಡಿದಾಗ ಸ್ವಲ್ಪ ಅಷ್ಟು ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ನಾನು ಒಂದು ಫೈನಲ್ ಸ್ಟಿಚ್ ಅನ್ನೋದನ್ನ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬಟ್ಟೆ ಲೆಂತು ಸಹ ಕಮ್ಮಿ ಆಗುತ್ತೆ. ಆ ನಂತರ ಓವರ್ಲಾಕ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಮತ್ತು ವೇರ್ ಮಾಡಿದಾಗ ಯಾವುದೇ ರೀತಿ ಹಾರ್ಡಾಗಿಯೂ ಸಹ ಕಾಣಿಸೋದಿಲ್ಲ. ಇಷ್ಟೇ ನೋಡಿ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಲೈನಿಂಗ್ನ ಅಟ್ಯಾಚ್ ಮಾಡೋದು ಹಾಗೆ ಸ್ಲೀವ್ಸ್ ಮತ್ತು ಫಿಟ್ಟಿಂಗ್ನ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೀಗೆ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು ಬ್ಯಾಕ್ಗೆ ರೆಡಿಮೇಡ್ ಪೈಪಿಂಗ್ನ ಕಟ್ಟಿದ್ದೀನಿ. ಅದು ಯಾವ ರೀತಿ ಕಟ್ಟಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.